ಒಂದು ಅರ್ಥವಾಗುತ್ತಾ ಇಲ್ಲ. ನಮ್ಮ ಸೃಷ್ಟಿಗೆ ಕಾರಣಕರ್ತರು ಯಾರು ತಿಳಿದುಕೊಳ್ಳಬೇಕು ಅನ್ನುವ ಉತ್ಸಾಹದಿಂದ ಮುಂದುವರೆದು ಬರ್ತಾ ಇದ್ದೇನೆ. ನನ್ನ ದೃಷ್ಟಿ ಎಲ್ಲಿಯವರೆಗೂ ಅಲ್ಲಿಯ ತನಕ ಜಲರಾಶಿ ಬಿಟ್ಟರೆ ಕಣ್ಣಿಗೇನು ತೋರ್ತಾ ಇಲ್ಲ. ಕಾರ್ಗತ್ತಲೆ ಹಾಗಿದ್ರೆ ಕಾಣುವ ಈ ಸ್ಥಳಕ್ಕೆ ನಾನೊಬ್ಬನು ಅಲ್ಲ, ಇನ್ಯಾರಾದರೂ ಇದ್ದಾರೋ ತಿಳಿದುಕೊಳ್ಳಬೇಕಲ್ಲ. ನೋಡ್ತೇನಂತೆ. ಕಣ್ಣು ಹಾಯಿಸಿ ಸತ್ತು ಜಲಧರಾಶಿ. ಯಾರು ನಾನು? ಯಾಕಾಗಿ ಬಂದೆ? ಕೆಳಗಿಂದ ಎದ್ದೆನು, ಮೇಲಿಂದ ಬಿದ್ದೆನು, ಏನೂ ತಿಳಿಯುತ್ತಾ ಇಲ್ಲ. ಆದರೂ ನಾನು ಬಂದಿದ್ದೇನಂತಾದ್ರೆ ಹೇಗೆ ಬಂದಿರಬಹುದು? ತಿಳಿಯಬೇಕು ಅಂತಾದ್ರೆ ಮತ್ತೊಂದು ಜೀವಿ ಇರಬೇಕು. ಅದನ್ನು ಕೇಳಬೇಕು ಅಂತಾದ್ರೆ ಸುತ್ತಲೂ ನೋಡ್ತಾ ಇದ್ದೇನೆ, ಯಾವ ಜೀವಿಯೂ ಕಾಣಿಸ್ತಾ ಇಲ್ಲ, ತಡವಾಡುವುದಿಲ್ಲ. ಜೀವಿಯನ್ನ ಅರಸುತ್ತಾ ಮುಂದೆ ಸಾಗ್ತೇನೆ. ಏನೋ ನೋಡುವುದಕ್ಕೆ ನನ್ನ ಹಾಗೆ ಪುಷ್ಟವಾದಂತಹ ದೇಹ, ಓಜಸ್ಸು, ತೇಜಸ್ಸು, ನೆತ್ತಲೆಲ್ಲವೂ ಎಲ್ಲವೂ ನನ್ನ ಹಾಗೆ. ನಾನು ಹುಡುಕ್ತಾ ಇದ್ದೇನೆ ನನ್ನ ಅಪ್ಪ ಯಾರು ಅನ್ನುವುದಾಗಿ. ಭವಿಷ್ಯ ನನ್ನ ಅಪ್ಪ ನೀನೇ ಇರಬೇಕು. ಅಪ್ಪ ನಾನಿನ್ನ ಅಪ್ಪನೂ ಅಲ್ಲ, ಬೆಪ್ಪು ಅಲ್ಲ. ನನಗೆ ಮೊದಲಾಗಿ ಕಂಡಿದ್ದು ನೀನು ಅಂದ್ರೆ ನನ್ನ ಅಪ್ಪ ನೀ ಅಲ್ಲ, ನಾನಲ್ಲವೇ ಅಲ್ಲ. ಹಾಗಿದ್ರೆ ನೀ ದೊಡ್ಡ ಬೆಪ್ಪ ಅಂತ ಮೊದಲಾಗಿ ನಾನು ಕಂಡಿದ್ದು ನಿನ್ನನ್ನು. ಹಾಗಾಗಿ ನನಗ ತಂದೆ ನೀನು. ಓ ತಂದೆಯೇ, ನನಗಪ್ಪ ನೀನಲ್ಲ,
ನಿನಗಪ್ಪ ನಾನಲ್ಲ. ಹೌದು. ಹುಟ್ಟಿದ್ಯಾಕೆ ಗೊತ್ತಿಲ್ಲ, ಹುಟ್ಟಿಸಿದವರು ಯಾರು ಅಂತೂ ಗೊತ್ತಿಲ್ಲ. ಗೊತ್ತಿಲ್ಲ. ಹೋಗಲಿ ಬಿಡು. ಆದರೆ ಕಾಣುವ ಈ ಸ್ಥಳಕ್ಕೆ ಮೊದಲಾಗಿ ಬಂದವನು ನಾನು ಎಂಬಲ್ಲಿಗೆ ನಾನೇ ಜ್ಯೇಷ್ಠ, ನಾನೇ ಕನಿಷ್ಠ, ನಾನೇ ಹಿರಿಯ, ನಾನೇ ಕಿರಿಯ, ನಾನೇ ಅಣ್ಣ, ನಾನೇ ತಮ್ಮ. ಅಣ್ಣ ತಮ್ಮ, ತಮ್ಮ ಅಣ್ಣ, ಅಣ್ಣ ತಮ್ಮ, ತಮ್ಮ ಅಣ್ಣ, ಅಣ್ಣ ತಮ್ಮ, ತಮ್ಮಣ್ಣ, ತಮ್ಮಣ್ಣ, ತಮ್ಮ ತಮ್ಮನೇ, ಹೌದು. ಅಣ್ಣ ಅಣ್ಣನೇ. ಅಣ್ಣನೇ. ನಿನಗೆ ನಾನು ಅಣ್ಣ. ಯಾ ತಮ್ಮ, ನಾಳೆ ದಿವಸ ಒಬ್ಬ ವ್ಯಕ್ತಿ ಸಿಗ್ತಾನೆ. ಏ ಅಣ್ಣ ಇಲ್ಲಿ ಬಾ, ಏ ತಮ್ಮ ಇಲ್ಲಿ ಬಾ. ಸರಿಯೇನೋ? ಆಗ್ಲಿಕ್ಕಿಲ್ಲ ಬಾ. ಇದು ಭೂಷಣಪ್ರಾಯವಾದುದಲ್ಲವೇ ಅಲ್ಲ? ಬೇಕಲ್ಲ, ನಮ್ಮ ಕರೆಯುವುದಕ್ಕೊಂದು ಹೆಸರು. ಯಾರಿದ್ದಾರೆ? ಯಾರಿದ್ದಾರೆ? ನಮಗೆ ನಾಮಕರಣ ಮಾಡುವರು ಯಾರಿದ್ದಾರೆ? ನಮಗೆ ನಾವೇ ಎಂಬಲ್ಲಿಗೆ ನಾನೇ ಜ್ಯೇಷ್ಠ, ನೀನೇ ಕನಿಷ್ಠ. ಮೊದಲಾಗಿ ಅಣ್ಣನಿಗೊಂದು ನಾಮಕರಣ ಮಾಡು. ನಾನೇ ಮಾಡ್ತಾನೆ. ಹೆಸರು ನನಗೆ ಬಂತು. ನಿನ್ನ ದೇಹವನ್ನ ಎಲ್ಲೇ ಸ್ಪರ್ಶಿಸಿದರು ಸಹ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿದೆ. ಮಾಡಿದ್ದೇನೆ ಮಾಡಿದ್ದೇನೆ ಮಾಡಿದ್ದೇನೆ. ಎಲ್ಲಿ ಮುಟ್ಟಿದರು ಮೃದು 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 ಮೃದು, ಎಲ್ಲೇ ಮುಟ್ಟಿದರು ತಗಿನ ದೇಹ. ಅಷ್ಟೊಂದು ಮೆತ್ತಗುಂಟು ನನ್ನ ದೇಹ. ಮೆತ್ತಗುಂಟು ಅನ್ನುವ ಕಾರಣಕ್ಕಾಗಿ ಮುಟ್ಟದಲ್ಲೇ ಮುಟ್ಟಿಬಿಟ್ಟಿಯೇನೋ? ಹಾಗಲ್ಲ ಅಡಯ್ಯ, ಮತ್ತೆ ಗಟ್ಟಿ ಉಂಟು ಎನ್ನುವುದಾಗಿ ಪರೀಕ್ಷೆ ಮಾಡಿದ್ದು. ಯಾವ ಭಾಗನೂ ಗಟ್ಟಿಲ್ಲ. ಮೃದುವಾದ ದೇಹ ನನ್ನದ್ದು. ಹಾಗಾಗಿ ನಾಮಕರಣ ಆ ಕಾರಣಕ್ಕಾಗಿ ನನ್ನ ಯೋಚನೆಗೆ ಬಂದಂತ ಹೆಸರು ನೀನು ಮಧು. ಎಂದೆಂದ ಅದು ಮೊದಲುಗೊಂಡು ನನ್ನ ಹೆಸರು ಮಧು. ಹಿಂದಿನಿಂದ ಎಲ್ಲರ ಬಾಯಲ್ಲೂ ನೀನು ಮಧು. ಎಲ್ಲರ ಬಾಯಲ್ಲಿ ಅಂದ್ರೆ ಮಧು ಮಧು ಕರೆಯುವುದಕ್ಕೆ ಹೆಸರು ಬೇಡವ? ಉದ್ಗಾರ ಮಧು ಮಧು ಕನಿಷ್ಠ ನಾನೇ ಇಟ್ಟ. ಏನಾಯ್ತು? ಸಂಪೂರ್ಣವಾಗಿ ಪರೀಕ್ಷೆ ಮಾಡಿದೆ. ನಿನ್ನೆ ದೇಹವನ್ನ ನಾನು ಮೆತ್ತಗೆ. ಏ ದೇವ್ರೇ, ಎಲ್ಲ ಮುಟ್ಟಿದ್ರು ನೀ ಕೊಟ್ಟಿ ಮಹಾರಾಯ ಅಲ್ವಾ? ಅಷ್ಟೊಂದು ಕಾಠಿಣ್ಯ. ಹಾಗಾದ್ರೆ ನಿನ್ನ ಹೆಸರು ಇಂದಿನಿಂದ ನಾನು ಮೊದಲಾದ್ರೆ ನೀನು ಕೈಟಬ. ನಾನು ಕೈಟಬನಾದರೆ ನೀನು ಮಧು. ಮಧು ಕೈಟಬ. ಕೇವಲ ಮಧು ಕೈಟಬರೇನು? ಜಗದಿಯ ಶೋಧಿಸುವಾನ್ ಆಗಾರವ ಹುಡುಕುದ ನಾವೈದು. ಜಗದಿಯ
ನದಿಯ ಶೋಧಿಸುವಾಗ ಅಗಾರವ ಹುಡುಕುತ್ತ ನಾವೈದು ಏನು ಹೊಟ್ಟೆ ತುಂಬುತ್ತ ಹೇಳು ಸಿಕ್ಕಿದ್ರಲ್ವ ಹೊಟ್ಟೆ ತುಂಬಲಿಕ್ಕೆ ಬರೀ ನೀರೇ ಕುಡ್ದಿಯೇನು ಉಪ್ಪು ನೀರು ಕುಡ್ದೆ ಗೊತ್ತಾಯ್ತಲ್ವ ತೇಗ್ತಾ ಇದ್ದೆ ಹೊಟ್ಟೆ ಉಪ್ಪೇರಿದೆ ಎಂಬಲ್ಲಿಗೆ ಜಲಚರ ಪ್ರಾಣಿ ಸಿಗಲಿಲ್ಲ ಏನು ಮಾಡುವುದು ಇಲ್ವಾ ಆಮೇಲೆ ಜಗಳ ಬೇಡ ಎಲ್ಲಾದ್ರೂ ನಮಗೊಂದು ಯೋಗ ಉಂಟು ಅಂತಾದ್ರೆ ಸಿಕ್ಕರೂ ಸಿಗಬಹುದು ಅದಕ್ಕೆ ಸಮನಾದ ಪಾಲಾಗಲೇಬೇಕು ಹೌದು 4 ಸಿಕ್ಕಿತು ಅಂತಾದ್ರೆ ಎರಡು ನನಗೆ ಎರಡು ನಿನಗೆ 2 ಸಿಕ್ಕಿತು ಅಂತಾದ್ರೆ ಒಂದು ನನಗೆ ಒಂದು ನಿನಗೆ ಒಂದೇ ಸಿಕ್ಕಿತು ಅಂತಾದ್ರೆ ನನಗೆ ನಿನಗೆ ಆಗಿಲ್ಲಪ್ಪ ಹೈ! ಇದು ಪಾಲ ಅದೇ ಹೇಗೆ ಪಾಲಾಗ್ತದೆ ಸರಿ ಆಗ್ಲಿಲ್ಲವೇ ನಾನು ಜ್ಯೇಷ್ಠ ನಾನು ಪಾಲು ಮಾಡಬೇಕು ಎಲ್ಲಾದ್ರೂ ಒಂದೇ ಸಿಕ್ಕಿತು ಅಂತಾದ್ರೆ ಮಾಂಸ ರಕ್ತ ಚರ್ಮ ಎಲಬು ಎಲ್ಲ ನನಗೆ ನಾನೇನ್ ತಿನ್ಬೇಕು ಮಣ್ಣ ಹೊಲಸು ಹೊಲಸು ಇನ್ನು ಉಳಿದದ್ದು ಹೊಲಸು ಅವನಿಗೆ ಬಂದವ ನೀನು ಹೊಲಸ್ತಿರ್ಬೇಕು ಜ್ಯೇಷ್ಠ ನಾನು ಏಯ್ ಸಮನಾದ ಪಾಲು ಮಾಡ್ತಾ ಇದ್ದೇನೆ ಮಾಡ್ಬೇಕು ಒಪ್ಪಿಗೆ ಉಂಟಾ ಇಲ್ಲವೇ ಇಲ್ಲ ಏಯ್! ಏನು ಇನ್ನೊಂದು ಗಣವಾನ ಅಂತಾದ್ರೆ ಸಮನಾದ ಪಾಲಾಗುವುದಕ್ಕೆ ಒಂದು ಕಾಲ್ ನೀ ಹಿಡಿಯುವುದು ಇನ್ನೊಂದು ಕಾಲ್ ನಾ ಹಿಡಿಯುವುದು ನೀ ಆ ಕಡೆ ಹೇಳೆ ನಾ ಈ ಕಡೆ ಇದ್ದೇನೆ ಹೇಳೆ ಪರಕ್. ಇನ್ನೊಂದು ಮೇಲೆ ಈ ಶಬ್ದ ಬರಬೇಕು ಇದು ಬಂತು ಸಮನಾದ ಪಾಲಾಯಿತು ಅಂತಲೇ ಅರ್ಥ ತಮ್ಮ ಜಲಚರ ಪ್ರಾಣಿಗಳಿರುವುದಲ್ಲಿ ನೀರು ಹರಿದು ಹೋಗುವ ಗೋವು ಆ ಗೋವನ್ನ ಹಿಡಿದು ಆ ಹುಳ ಭಯ ಇತ್ತ ಹುಳಕ್ಕೆ ಈ ಹುಳ ಹಾಗಲ್ಲ ಕಿರುನಗೆ ಅದಕ್ಕಾಗಿ ಹೋಗಿದ್ದ ಹೌದಾ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತಾಡಿಸೋಣ ಕರೀತಿದ್ದೆ ನೋಡು ಅಲ್ಲ ನಾನು ಅವನಿಗೆ ಕರೆಯುವುದು ಬೇರೆ ನಿನ್ನ ಕರೀತಾ ಇದ್ದದ್ದು